ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರಪಂಚದ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ, ಪ್ರಪಂಚದ ಹೃದಯ ಭಾಗದಲ್ಲಿರ್ತಕ್ಕಂಥ ಚಿದಂಬರ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ. ಇದನ್ನ ತಿಲೈ ನಟರಾಜ ದೇವಸ್ಥಾನ ಅಂತ ಕೂಡ ಹೇಳಲಾಗತ್ತೆ. ಇದು ತಮಿಳುನಾಡಿನ ಕಡಲೂರು ಜಿಲ್ಲೆಯ ಚಿದಂಬರಂನಲ್ಲಿದೆ. ಇದರ ಗರ್ಭಗುಡಿ ಎಲ್ಲ ಖಾಲಿ ಖಾಲಿ. ನೀವು ದೇವಸ್ಥಾನ ಒಳಗಡೆ ಹೋದ್ರೆ ಗರ್ಭಗುಡಿಯಲ್ಲಿ ದೇವರಲ್ಲಿದೆ ಅಂತ ಹುಡುಕ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಇದನ್ನ ಖಾಲಿ ಬಿಟ್ಟಿರೋದು ಶಿವನ ಪಂಚಭೂತಗಳಲ್ಲಿ ಅಂತ ಆಕಾಶವನ್ನ ಪ್ರತಿನಿಧಿಸುವಂತ ಒಂದು ದೇವಸ್ಥಾನ. ಪಂಚಭೂತಗಳು ಅಂತ ಹೇಳಿದ್ರೆ ಆಕಾಶ, ಭೂಮಿ, ವಾಯು, ಅಗ್ನಿ, ವರುಣ. ಈ ದೇವಸ್ಥಾನ ಆಕಾಶವನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ಶಿವನನ್ನ 3 ರೂಪಗಳಲ್ಲಿ ಪೂಜೆ ಮಾಡಲಾಗತ್ತೆ. ಒಂದು ನಟರಾಜನ ರೂಪದಲ್ಲಿ, ಅದು ಸಕಲ ತಿರುಮನಿ ಅಂತ ಹೇಳಲಾಗತ್ತೆ. ಹಾಗೆ ಅರೆ ರೂಪ ಅಂದ್ರೆ ಚಂದ್ರಮೌಳೇಶ್ವರನ ಸ್ಫಟಿಕಲಿಂಗ, ಇದನ್ನ ಸಕಲ ನಿಷ್ಕಲ ತಿರುಮನಿ ಅಂತ ಹೇಳ್ತಾರೆ. ಹಾಗೆ ರೂಪವಿಲ್ಲದ ಅಂದ್ರೆ ನಿಷ್ಕಲ ತಿರುಮನಿ ಅಂತ ಹೇಳಲಾಗತ್ತೆ. ನೀವು ದೇವಸ್ಥಾನದ ಒಳಗಡೆ ಹೋದ್ರೆ 4 ದಿಕ್ಕುಗಳಲ್ಲೂ ರಾಜಗೋಪುರವನ್ನ ನೋಡಬಹುದು. ಇಲ್ಲಿ ನಟರಾಜನ ರೂಪಕ್ಕೆ ಒಂದು ಅರ್ಥವನ್ನ ಕೊಡಲಾಗಿದೆ. ನಟರಾಜನ ನಾಟ್ಯದ ಭಂಗಿ ಏನಿದೆ ನೋಡಿ, ಅದಕ್ಕೆ ತನ್ನ ಪಾದದಡಿಯಲ್ಲಿ ಅಜ್ಞಾನವನ್ನ ನಾಶ ಮಾಡುವಂಥದ್ದು, ಕೈಯಲ್ಲಿ ಬೆಂಕಿ ಏನಿದೆ ಅದು ದುಷ್ಟಶಕ್ತಿಯ ನಾಶ, ಹಾಗೆ ಕೈಯನ್ನ ಎತ್ತಿರುವಂತ ಭಂಗಿ ಏನಿದೆ ಅದು ಜೀವನದ ಉದ್ಧಾರಕ ಅಂತ ಹೇಳಲಾಗತ್ತೆ. ಹಾಗೆ ಹಿಂಬದಿಲಿರ್ತಕ್ಕಂಥ ಉಂಗುರಾಕಾರ ಅದು ಪ್ರಪಂಚದ ಸಂಕೇತ, ಹಾಗೆ ಕೈಯಲ್ಲಿರುವ ಡಮರುಗ ಜೀವನದ ಸಂಕೇತ ಅಂತ ಹೇಳಲಾಗತ್ತೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳೋದು ಸಾಕಷ್ಟಿದೆ. ತಿಲೈ ನಟರಾಜನ್ ದೇವಸ್ಥಾನ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅದಕ್ಕೊಂದು ದೊಡ್ಡ ಪುರಾಣದ ಕಥೆ ಇದೆ. ಈ ಎಲ್ಲಾ ಕಥೆಯನ್ನ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಅಂತ ಟ್ರಾವೆಲಿಂಗ್ ಟ್ರಿಕ್ಕರ್ನಲ್ಲಿ ಸಂಪೂರ್ಣ ಮಾಹಿತಿಯ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ಒಮ್ಮೆ ಹೋಗಿ ನೋಡಿ. ಹಾಗೆ ನಮ್ಮ ಚಾನಲ್ಗಳನ್ನ ಫಾಲೋ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.